ಅಕ್ಕ ಪ್ಲೀಸ್ ಏನಾದರೂ ಮಾತಾಡಿ ಅಕ್ಕ. ನನ್ನ ನೋಡಿ ನನ್ನ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ನನ್ನ ನೋಡಿ ಅಕ್ಕ, ನೀವು ಯಾವಾಗ ಬಾ ಅಂತೀರೋ ನಾನು ಅವಾಗಲೇ ಬರ್ತೀನಿ. ನಾನು ನಿಮ್ಮ ಹತ್ರ ತುಂಬ ಮಾತಾಡ್ಬೇಕಕ್ಕ. ದುರ್ಗಾ ಅಕ್ಕ, ನನ್ನಿಂದ ಏನಾದರೂ ಬೇಜಾರಾಗಿದೆಯಾ ಅಕ್ಕ? ನೀವು ಮನೆಯಿಂದ ಹೋಗೋದಕ್ಕೆ ಮುಂಚೆ ಅಂತರಹತ್ಯೆ ವಿಷಯಕ್ಕೆ ನಾನು ಜಗಳ ಆಡಿದ್ದೆ, ಅದನ್ನಿನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಪ್ಲೀಸ್ ಅಕ್ಕ, ಅದನ್ನು ಬಿಟ್ಬಿಡಿ. ಅಂತರಹತ್ಯೆ ದೇವ್ರ ಅಂತವರು. ನಾನು ಹೇಳಿದ್ನಲ್ಲ, ನನ್ನ ಮಾತು ನಂಬಲ್ವಾ ನೀವು? ಸರಿ ಬಿಡಿ, ನಿಮಗೆ ಯಾವಾಗ ಮಾತಾಡ್ಬೇಕನ್ಸುತ್ತೋ ಆಗಲೇ ಮಾತಾಡಿ. ನಾನು ಹೋಗ್ತೀನಿ. ಅಕ್ಕ ಕರೆದ್ರಾ? ಅಕ್ಕ ಅಕ್ಕ ನನ್ನ ಕಿವಿಲಾದರೂ ಏನಾದರೂ ಮಾತಾಡಿ. ಇಲ್ಲಿ ಯಾರೂ ಇಲ್ಲ, ಯಾರೂ ಕೇಳಿಸ್ಕೊಡೋದು ಇಲ್ಲ. ಅಟ್ಲೀಸ್ಟ್ ಸರು ಅಂತನಾದರೂ ಕರೀರಿ. ಸರಿ ಅಕ್ಕ. ಸರು, ಬಾಬಾ, ದುರ್ಗಾ ಏನಾದ್ರು ಹೇಳಿದ್ಲ? ಏನಾದ್ರು ಮಾತಾಡಿದ್ಲ? ಇಲ್ಲ ಬಾಬಾ, ನಾನು 100 ಪ್ರಶ್ನೆ ಕೇಳಿದ್ರು 100 ಸಲನೂ ಅವ್ರು ಸೈಲೆಂಟ್ ಆಗೇ ಇದ್ರು. ಇಲ್ಲ, ನಾನು ನೋಡ್ದೆ. ದುರ್ಗಾ ನನ್ನ ಕಿವಿಲಿ ಏನೋ ಹೇಳ್ತಿದ್ಲು. ಏನ್ ಹೇಳಿದ್ಲು? ಸರು, ಅವಳ ಮಾತು ಕೇಳಿಸ್ಕೋಬೇಕಂತ ಕಾಯ್ತಾ ಇದ್ದೀನಿ. ಹೇಳಿ ಸರು. ಇಲ್ಲ ಬಾಬಾ, ಅವ್ರೇನು ಮಾತಾಡಲಿಲ್ಲ. ಸರು ಪ್ಲೀಸ್ ಡಿಸಪಾಯಿಂಟ್ ಮಾಡಬೇಡ. ನಾ ಅವಳ ಹತ್ರ ಏನೇ ಕೇಳಿದ್ರು ಸೈಲೆಂಟ್ ಆಗಿರ್ತಾಳೆ, ಏನು ಮಾತೇ ಆಡಲ್ಲ. ನಿನ್ನ ಹತ್ರ ಏನಾದ್ರು ಹೇಳಿದ್ಲಾ? ಆ ವಿಷಯದ ಬಗ್ಗೆ ಮಾತಾಡಿದ್ರೆ ಅವಳು ಮೊದಲಿನ ಹಾಗೆ ಮಾತಾಡ್ಬೋದು ಅನ್ಸುತ್ತೆ. ನಾನ್ಯಾಕೆ ಸುಳ್ಳು ಹೇಳಿ ಬಾಬಾ? ದುರ್ಗಾ ಅಕ್ಕನ ಎಷ್ಟು ಮಾತಾಡ್ಸಕ್ ಟ್ರೈ ಮಾಡಿದ್ರು, ಏನು ಕೇಳಿದ್ರು ನೋ ರಿಪ್ಲೈ. ಹೋಗ್ಲಿ ಬಿಡಿ ಸರು, ಏನು ಮಾಡೋಕ್ಕಾಗಲ್ಲ. ಒಬ್ಬ ಗಂಡನಾಗಿ ಈ ನೋವನ್ನ ಸಹಿಸ್ಕೋತೀನಿ. ಬಟ್ ಐ ಪ್ರಾಮಿಸ್ ಯು, ನಿಮ್ಮ ದುರ್ಗಾ ಅಕ್ಕ ಬೇಗ ಸರಿ ಹೋಗ್ತಾರೆ. ನೀನು ಅವ್ರ ಹತ್ರ ಮತ್ತೆ ಮಾತಾಡ್ಬೋದು. ಡೋಂಟ್ ವರಿ. ನಿಮ್ಮ ಮನಸ್ಸು ಎಷ್ಟು ದೊಡ್ಡದು ಬಾಬಾ. ನೀವೇ ನೋವಲ್ಲಿದ್ರು ನನಗೆ ನೋವಾಗಬಾರ್ದು ಅಂತ ಹೇಳ್ತಿದ್ದೀರಾ. ಈ ಪ್ರೀತಿಯಿಂದ ಅಕ್ಕ ಬೇಗ ಹುಷಾರಾಗ್ತಾರೆ. ಡೋಂಟ್ ವರಿ. ನಿನ್ನ ಮಾತು ಬೇಗ ನಿಜ ಆಗಲಿ. ಥ್ಯಾಂಕ್ ಯು. ಸರಿ ಬಾಬಾ, ನಾನಿನ್ನು ಬರ್ತೀನಿ. ದುರ್ಗಾ, ಸರಿ ಬಿಡು. ನಿಂಗೆ ಯಾವತ್ತಾಗುತ್ತೋ ಅವತ್ತೇ ಮಾತಾಡು. ಇಲ್ಲ, ಏನೋ ಹೇಳಬೇಕು ಅಂತ ಕರ್ಕೊಂಬಂದು ಸುಮ್ಮನೆ ನಿಂತಿದ್ಯಲ್ಲ, ಏನು ಹೇಳು? ಅದು ದುರ್ಗಾ ಅವರು ಮನೆಗೆ ಸೇಫಾಗಿ ಬಂದಾಯಿತು, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಆದರೆ ಈ ಪ್ರಾಬ್ಲಮ್ ಹೇಗೆ ಬಂತು ಅಂತ ನಾವು ಯೋಚನೆ ಮಾಡಬೇಕಲ್ವಾ? ಇದನ್ನು ಹೇಳೋದಕ್ಕೆ ಕರ್ಕೊಂಬಂದೆ. ಯಾಕೆ? ರೀಸನ್ ಇದ್ದರೆ ಮಾತ್ರ ನಿಮ್ಮನ್ನು ಕರಿಬೇಕಾ?
ನಾನು ನಿಮಗೆ ಅಷ್ಟು ದೂರದವಳಾಗೋದ್ನ ರೀ? ನಾನು ಹಾಗಲ್ಲ ಹೇಳಿದ್ದು. ಅರ್ಜೆಂಟಾಗಿ ಏನೋ ಹೇಳಬೇಕು ಅಂತ ಕರೆದಿಲ್ಲ, ಬೇರೆ ಏನೋ ವಿಷಯ ಹೇಳ್ತೀಯ ಅನ್ಕೊಂಡು ಬಂದೆ ನಾನು. ವಿಷಯ ಇಲ್ಲದೆ ನಾನು ನಿಮ್ಮನ್ನ ಕರೆದ್ರೆ ನೀವು ಬರ್ತಿರ್ಲಿಲ್ವಾ? ನೀನು ಕರೆದ್ರೆ ನಾನು ಎಲ್ಲಿಗೆ ಬೇಕಾದರೂ ಯಾವಾಗ ಬೇಕಾದರೂ ಕಣ್ಣು ಮುಚ್ಕೊಂಡು ಬರ್ತೀನಿ. ಕಣ್ಣು ಮುಚ್ಕೊಂಡು ಯಾಕೆ ಬರಬೇಕು? ಯಾಕಂದ್ರೆ ನೀನು ನನ್ನನ್ನು ಕಣ್ಣಿನ ಥರ ನೋಡ್ಕೋತೀಯ, ನೀನೇ ನನ್ನ ಕಣ್ಣಾಗ್ಬಿಡ್ತೀಯ. ಇಷ್ಟೆಲ್ಲ ಪ್ರೀತಿ ಮಾಡ್ತಾರೆ, ಆದರೂ ಆ ಪಾಪಿ ಪ್ರಾರ್ಥನೆ ಜೊತೆ ಹೋಗಿ ಮಾತಾಡ್ತಾರೆ. ನನಗೆಷ್ಟು ಪಾಸಿಟಿವ್ನೆಸ್ ಫೀಲ್ ಆಗಲ್ಲ. ಛೇ, ನಂಗೆ ಗೊತ್ತು ರೀ ನೀವು ಶ್ರೀರಾಮನಷ್ಟೇ ಒಳ್ಳೆ ಮನಸ್ಸಿರೋರು ಅಂತ. ಆದರೆ ಈ ಹಾಳಾದ ಪಾಸಿಟಿವ್ನೆಸ್ಸು ನನ್ನ ಜೊತೆಲೇ ಇರಬೇಕು ಅಂತ ಬಯಸುತ್ತೆ. ಏನೋ ಅರ್ಜೆಂಟ್ ಇದೆ ಅಂತ ಕರ್ಕೊಂಡು ಬಂದ್ಲು. ನನ್ನ ಬಗ್ಗೆ ಡೌಟ್ ಬರೋ ಥರ ಏನಾದರೂ ಹಾಕ್ಕೊಡ್ತಿದ್ದಾಳ? ಲೀಲಾ, ಲೀಲಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಇದನ್ನು ಹೇಳಕ್ಕೆ ಕರೆದಿದ್ದು. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಲೀಲಾ. ಒಂದು ಕಡೆ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ನನ್ನ ಸ್ಟೈಲಲ್ಲಿ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ರೀ? ಹೊರಗಿನವ್ರ ಮೇಲೆ ಯಾರ ಮೇಲೂ ಡೌಟ್ ಇಲ್ಲ ನನಗೆ. ಹೊರಗಡೆ ಇರೋರ ಮೇಲೆ ಡೌಟ್ ಇಲ್ಲ ಅಂದರೆ ಮನೆ ಒಳಗೆ ಯಾರಾದರೂ? ಲೀಲಾ, ಇದು ನನ್ನ ಮನೆ. ಇಲ್ಲಿ ಜನ ಪ್ರೀತಿ, ಸಂಬಂಧ, ಬಾಂಧವ್ಯಕ್ಕೆ ಬೆಲೆ ಕೊಡ್ತಾರೆ. ಈ ಮನೆಗಾಗ್ಲಿ, ಈ ಮನೆಯಲ್ಲಿರೋ ಜನಕ್ಕಾಗ್ಲಿ ಕೆಟ್ಟದನ್ನು ಬಯಸೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ, ಇದೇ ನಂಬಿಕೆನೇ ನನಗೆ ಕಾನ್ಫಿಡೆನ್ಸ್ ಕೊಡೋದು. ಸಾಕು ಕಣಾಬಿ, ನೀನು ಇಷ್ಟು ಹೇಳಿದ್ಯಲ್ಲ, ಇನ್ನು ನನ್ನ ಆಟ ಬೇರೆನೇ ಕಲರ್ ಇರುತ್ತೆ. ನೀವು ಕೋಪ ಮಾಡ್ಕೋಬೇಡಿ, ನಿಮ್ಮ ನಂಬಿಕೆ ನಂಗೆ ಅರ್ಥ ಆಗುತ್ತೆ. ಹೊರಗಿನವರು ಅಲ್ಲ, ಒಳಗಿನವರು ಅಲ್ಲ ಅಂದರೆ ಬೇರೆ ಯಾರಾಗಿರ್ಬೋದು ಅನ್ನೋದಷ್ಟೇ ನನ್ನ ಪ್ರಶ್ನೆ. ಹುಡುಕ್ಬೇಕು ಲೀಲಾ. ಒಳ್ಳೆ ಮನಸ್ಸು ಸುತ್ತಮುತ್ತ ಯಾವಾಗಲೂ ಒಳ್ಳೆ ಮನಸ್ಸುಗಳೇ ಇರುತ್ತೆ. ಅದ್ರ ಮಧ್ಯದಲ್ಲಿ ಒಂದು ಕೆಟ್ಟ ಮನಸ್ಸು ಸೇರಿಕೊಂಡ್ರೆ ಅದನ್ನು ಹುಡುಕೋದಕ್ಕೆ ಟೈಮ್ ತಗೊಳುತ್ತೆ. ಬಟ್ ಒಂದಂತೂ ಸತ್ಯ, ನನಗೆ ಯಾರ ಕಲ್ಲು ಹೊಡೆದ್ರೆ ನಾನು ಅವ್ರನ್ನ ಕ್ಷಮಿಸ್ತೀನಿ, ತಿದ್ದುಗುವಂಥ ಅವಕಾಶ ಕೊಡ್ತೀನಿ. ಅದೇ ನಮ್ಮ ಮನೆ ಜನಕ್ಕೆ ಯಾರ ಕಲ್ಲು ಹೊಡೆದ್ರೆ ಅವ್ರಿಗೆ ನರಕ ಏನು ಅಂತ ತೋರಿಸ್ತೆ, ನಾನು ಸುಮ್ಮನೆ ಬಿಡಲ್ಲ. ನಮ್ಮ ಮನೆ ಅಡಿಪಾಯಕ್ಕೆ ಕೈ ಹಾಕಿರೋನ್ನ ಸುಮ್ಮನೆ ಬಿಡೋದಿಲ್ಲ ನಾನು. ಸಾವು ಎಷ್ಟು ಭಯಾನಕವಾಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಮತ್ತೆ ಹುಟ್ಟಕ್ಕೂ ಹೆದರ್ಕೋಬೇಕು. ತಾಯಿ ಗರ್ಭದಲ್ಲಿ ಬೆವರಬೇಕು. ಅಷ್ಟು ಕ್ರೂರವಾಗಿರುತ್ತೆ ನಾನು ಕಲಿಸೋ ಪಾಠ. ಈ ಸಮಾಜಕ್ಕೆ ಈ ಮನೆ ನೆಮ್ಮದಿ ಖುಷಿ ಕೊಟ್ಟಿದೆಯೋ ಹೊತ್ತು ದ್ವೇಷ ಅಸೂಯೇನು ಕೊಟ್ಟಿಲ್ಲ. ಅಂಥದ್ರಲ್ಲಿ ಈ ಮನೆ ಸುದ್ದಿಗೆ ಬಂದವ್ರನ್ನ ಸುಮ್ಮನೆ ಬಿಡ್ತೀನ ನಾನು? ಅವನು ಎಲ್ಲೇ ಅಡಗಿರಲಿ, ಹುಡುಕಿ ಹೊರಗೆ ತೆಗೆದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತೀನಿ, ಸಾವನ್ನ ಎದುರಾಕೊಂಡ್ರು ಏಜೆನೆ ಹಾಕೋಬಾರ್ದು ಅಂತ. ಆ ಮನುಷ್ಯನ ಅಂತ್ಯ ನನ್ನ ಕೈಯಿಂದ.
ನನ್ಗೆ ಅರ್ಥ ಆಗುತ್ತೆ ರೀ. ನೀವು ಯಾರು ನೀವೇನು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ, ಅದು ಅವ್ರಿಗೂ ಗೊತ್ತಿರುತ್ತೆ. ಆದರೆ ನೀವು ಅವ್ರ ಅಂತ್ಯನ ಹೇಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂತ ಅವ್ರಿಗೆ ಗೊತ್ತಿರಲ್ಲ. ಆದರೆ ಆ ವಿಷಯನ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಎರಡು ಕ್ಷಣದ ಮುಂಚೆ ಜ್ವಾಲಾಮುಖಿ ಥರ ಉರಿತಾ ಇದ್ದೆ. ನೀನು ಬಂದು ನನ್ನನ್ನು ಮುಟ್ಟಿದ ತಕ್ಷಣ ತಣ್ಣಗಾಗೋದೆ. ಏನೋ ಇದೆ ಲೀಲಾ ನೀನಲ್ಲಿ, ಏನೋ ಇದೆ. ಥ್ಯಾಂಕ್ ಯು ವೆರಿ ಮಚ್. ಲೀಲಾ ಆಸ್ಪತ್ರೆಯಿಂದ ಫೋನ್ ಮಾಡಿದ್ಲು. ಅಪ್ಪ, ಇವಾಗ ಜೀವ ಬಂತಮ್ಮ. ಕ್ಷಣಕ್ಕೂ ಏನಾಗುತ್ತೋ ಅಂತ ಭಯ ಕಾಡ್ತಾ ಇತ್ತು. ದುರ್ಗಾ ಅವ್ರು ಚೆನ್ನಾಗಿದ್ದಾರಲ್ಲ? ದುರ್ಗಾ ಅವ್ರು ಆರಾಮಾಗಿದ್ದಾರಪ್ಪ. ಆದ್ರೆ ಯಾಕಮ್ಮ, ನಿಮ್ಮ ಮನೇಲಿ ದುರ್ಗಾ ಅವ್ರು ಇಲ್ಲದೆ ಇರೋದೇ ದೊಡ್ಡ ಸಮಸ್ಯೆ ಆಗಿತ್ತು. ಇವಾಗ ಅವರೇ ಬಂದ್ರಲ್ಲ, ಇನ್ನೇನು ಸಮಸ್ಯೆ? ಸಮಸ್ಯೆನ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಪ್ಪ. ಆದ್ರೆ ನನ್ನ ಮನ್ಸಲ್ಲಿರೋದನ್ನ ಹೇಳ್ಬಿಡ್ತೀನಿ. ನಂಗೆ ನಂಬಿಕೆ ಇದೆ, ದುರ್ಗಾನ ಕಿಡ್ನಾಪ್ ಮಾಡಿಸಿರೋದು ಅಂತ್ರ ಅಂತ. ಆದ್ರೆ ಇವಾಗ ದುರ್ಗಾನ ಉಳ್ಸಕ್ಕೆ ಅಂತ್ರ ಯಾಕೆ ಬಂದ ಅಂತ ಅರ್ಥನೇ ಆಗ್ತಿಲ್ಲ. ಅಂತರ ದುರ್ಗನ್ ಕಾಪಾಡಿದ್ಲ? ಇದು ಹೇಗಮ್ಮ ಆಗಕ್ ಸಾಧ್ಯ? ಹೌದು ಅಪ್ಪ, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅಂತ್ರ ಅವರು ತುಂಬಾ ಸ್ಟ್ರಗಲ್ ಮಾಡಿ ಹೋರಾಟ ಮಾಡಿ ರಕ್ತ ಸುರಿಸಿ ಎಲ್ಲ ದುರ್ಗನ ಕಾಪಾಡಿದ್ರು. ನಂಗಿದೆಲ್ಲ ಅರ್ಥನೇ ಆಗ್ತಿಲ್ಲ ಅಪ್ಪ. ನೋಡಮ್ಮ ಲೀಲಾ, ನನ್ನ ಅನುಭವದಿಂದ ಒಂದು ಮಾತು ಹೇಳ್ತೀನಿ. ತುಂಬ ಸಮಸ್ಯೆಗಳಿರುವಾಗ ಅಯ್ಯಪ್ಪ ದೇವರೇ ಇಷ್ಟೊಂದು ಸಮಸ್ಯೆಗಳಿದಾವಲ್ಲ ಅಂತ ಗೋಳಾಡೋ ಬದಲು ಬಂದಿದ್ದೆಲ್ಲ ಬರಲಿ, ಭಗವಂತನ ಕೃಪೆ ಒಂದಿರಲಿ ಅಂತ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕಮ್ಮ. ಯಾವುದೋ ಒಂದು ಸಮಸ್ಯೆ ಪರಿಹಾರ ಆದಾಗ ಅಯ್ಯೋ ಇನ್ನೊಂದು ಸಮಸ್ಯೆ ಹುಟ್ಕೊಂತಲ್ಲ ಅಂತ ಯೋಚನೆ ಮಾಡೋದು ದಡ್ರ ಲಕ್ಷಣ ಕಣ್ಮ. ಈಗ ದುರ್ಗಾ ಅವ್ರು ಬಂದ್ರಲ್ಲ, ಅದಕ್ಕೆ ಸಂಭ್ರಮ ಪಡೋ. ಅದಾದ್ಮೇಲೆ ಅದು ಯಾಕೆ ಹೇಗೆ ಏನು ಅನ್ನೋದಕ್ಕೆಲ್ಲ ನಿಧಾನವಾಗಿ ಉತ್ತರ ಸಿಗುತ್ತೆ. ಸಿಗ್ಬೋದಪ್ಪ, ಆದ್ರೆ ನಾನು ಅಂದ್ರನ್ ಬಗ್ಗೆ ಅನ್ಕೊಂಡಿದ್ದೆ ತಪ್ಪ. ಅಥವಾ ಅವ್ರು ಹೊಸದಾಗಿ ನಾಟಕ ಶುರು ಮಾಡ್ಕೊಂಡಿದಾರ? ಅದ್ ನಾಟಕನೇ ಆಗಿದ್ರು ಯಾಕೆ ಮಾಡ್ತಿದ್ದಾರೆ? ದುರ್ಗಾನ ಕಿಡ್ನಾಪ್ ಮಾಡೋ ಉದ್ದೇಶ ಏನು ನಂಗೆ ಅರ್ಥ ಆಗ್ತಿಲ್ಲ ಅಪ್ಪ. ಎಲ್ಲದಕ್ಕೂ ಕಾಲ ಬರ್ಬೇಕಮ್ಮ. ಹೇಗೆ ಕಳೆದೋಗಿರೋ ದುರ್ಗಾ ನಿಮ್ಮ ಕೈಗೆ ಸಿಗೋದಕ್ಕೆ ಸಮಯ ಬೇಕಾಯ್ತೋ ಹಾಗೆ ಅಂತರ ದುರ್ಗನ್ನೇ ಯಾಕೆ ಕಾಪಾಡಿದ್ಲು ಅಂತ ತಿಳ್ಕೊಳ್ಳೋದಕ್ಕೂ ಸಮಯ ಬರಬೇಕು. ಅದಕ್ಕೆ ಮೊದಲು ನಿನಗೆ ತಾಳ್ಮೆ ಇರಬೇಕಮ್ಮ. ಇವಾಗ ಎಲ್ಲಿದ್ದೀರಮ್ಮ? ಅದು ಅಂತರ ಅವ್ರನ್ನ ದುರ್ಗಾ ಅವ್ರನ್ನ ಟ್ರೀಟ್ಮೆಂಟ್ಗೋಸ್ಕರ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀವಪ್ಪ. ಡಾಕ್ಟರ್ ಇನ್ನೇನು ಕಳ್ಸ್ಕೊಡ್ತೀವಿ ಅಂತ ಹೇಳಿದ್ರು, ನಾವು ಇನ್ನೇನು ಮನೆಗೆ ಹೊರಡ್ತೀವಿ. ಈ ವಿಷಯ ನಿಂಗೆ ಹೇಳ್ಬೇಕನ್ಸ್ತು, ಅದಕ್ಕೆ ಫೋನ್ ಮಾಡಿದೆ. ಚುಕ್ಕಿಗೂ ಮತ್ತೆ ಅಮ್ಮಂಗೂ ಈ ವಿಷಯ ಹೇಳ್ಬಿಡು. ನಾನು ನಿಂಗೆ ಆಮೇಲೆ ಯಾವಾಗಾದ್ರೂ ಫೋನ್ ಮಾಡ್ತೀನಿ. ಬಾಯ್. ಓಕೆಮ್ಮ, ಸರಿ, ಟೇಕ್ ಕೇರ್. ಆದರೂ ಅಂತರ ಯಾಕೆ ಹೀಗೆ ಮಾಡಿರ್ಬೋದು? ಆಮೇಲೆ ಏನಾಯ್ತು ಅಂತ ಅವಳಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಲೀಲಾ, ಅವತ್ತು ಫೋನ್ ಮಾಡಿದ್ಯಲ್ಲಮ್ಮ, ಆಮೇಲೆ ಏನಾಯ್ತು ಅಂತ ಗೊತ್ತೇ ಆಗಿಲ್ಲ. ಅದನ್ನ ಹೇಳ್ತೀನಪ್ಪ. ಅಂತರ ಏನಾದರೂ ಕಾಲ್ ಮಾಡಿದ್ರಾ? ಇಲ್ಲಮ್ಮ, ಆ ಅಂತರ ನಿಮ್ಮ ಅಮ್ಮಂಗೆ ಇನ್ನೂ ಫೋನ್ ಮಾಡಿಲ್ಲ. ಮಾಡ್ಬೇಕಿತ್ತಪ್ಪ, ಫೋನ್ ಮಾಡಿದ್ರೇನೆ ಅವಳ ಪ್ಲಾನ್ ಏನು ಅಂತ ಗೊತ್ತಾಗೋದು. ಹೌದಮ್ಮ, ನೋಡು, ಅವಳೊಂದು ಮಿಸ್ಡ್ ಕಾಲ್ ಕೊಟ್ಟರು ಸಾಕು, ನಾನು ನಿಂಗೆ ತಿಳಿಸ್ಬಿಡ್ತೀನಿ. ನಾವೆಲ್ಲ ಅಷ್ಟು ಫಾಸ್ಟ್ ಆಗಿಬಿಟ್ಟಿದ್ದೀವಮ್ಮ ಇವಾಗ. ನನಗೋಸ್ಕರ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ. ನೀವು ಲೈಫಲ್ಲಿ ಇದೆಲ್ಲ ಮಾಡಿದವ್ರೆ ಅಲ್ಲ ಅಪ್ಪ. ನೋಡಮ್ಮ,
ಹಿಂದೆ ಸಿನಿಮಾದಲ್ಲೆಲ್ಲ ನೋಡುವಾಗ ನಮ್ಗೆ ರೋಮಾಂಚನ ಆಗೋದು. ಏನ್ ಹೇಳು, ಅಲ್ಲಿ ಪ್ಲಾನ್ ತಿಳ್ಕೊಂಡು ಇವ್ರಿಗೆ ಹೇಳೋದು, ಇವ್ರ ಪ್ಲಾನ್ ತಿಳ್ಕೊಂಡು ಉಲ್ಟಾ ಪ್ಲಾನ್ ಮಾಡಿ ಇನ್ನೊಬ್ರಿಗೆ ಹೇಳೋದು, ಇದನ್ನೆಲ್ಲ ನಾವೇ ಮಾಡ್ತಾ ಇದೀವಲ್ಲ ಇವಾಗ. ಬಿಡು, ಅದೆಲ್ಲ ಧರ್ಮಕ್ಕಾಗಿ, ಒಳ್ಳೆ ಕೆಲಸಕ್ಕಾಗಿ, ಮನೆ ಉಳಿಸೋದಕ್ಕಾಗಿ ಅಲ್ವಾ? ಪರವಾಗಿಲ್ಲ. ಸರಿ ಅಪ್ಪ, ಅಂತರ ಫೋನ್ ಮಾಡಿದ್ರೆ ಎಲ್ಲ ವಿಷಯ ತಿಳ್ಕೊಂಡು ನನ್ಗೆ ಹೇಳು. ಸರಿಮಾ, ನೀನ್ ಹುಷಾರು. ರೀ ಅಂತರ ಫೋನ್ ಮಾಡಿದಾಳೆ. ಒಂದ್ ನಿಮಿಷಮ್ಮ, ಫೋನ್ ಇಡ್ಬೇಡ. ಅಂತರ ಫೋನ್ ಮಾಡ್ತಾ ಇದ್ದಾಳೆ. ಅಪ್ಪ ಫೋನ್ನ ಲೌಡ್ ಸ್ಪೀಕರ್ಗೆ ಹಾಕು, ನೀನೇನು ಮಾತಾಡಬೇಡ. ಹಾ, ಅಮ್ಮ ನೀನು ಮಾತಾಡು, ನನಗೆ ಕೇಳಿಸೋ ಥರ ಇಡು. ಹಾಂ. ಹಲೋ ಅಂತರ, ನನ್ನ ಮಗಳೇ, ಹೇಗಿದ್ಯಮ್ಮ? ಏನಂಟಿ ನೀವು ಹೆಸರಿಗೆ ಮಾತ್ರ ಮಗಳು ಅಂತೀರ, ಆದರೆ ನಿಮಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಅಯ್ಯೋ, ಯಾಕಮ್ಮ ಇಷ್ಟು ದೊಡ್ಡ ಮಾತಾಡ್ತೀಯಾ? ನೀನಲ್ದೆ ಇನ್ಯಾರನ್ನ ಪ್ರೀತಿಯಿಂದ ಮಾತಾಡ್ಸ್ಲಿ? ಮತ್ತೆ ಇಷ್ಟು ದಿನ ಆದರೂ ಫೋನ್ ಯಾಕೆ ಮಾಡಿಲ್ಲ? ಅಯ್ಯೋ, ತುಂಬ ಸಲ ಕಾಲ್ ಮಾಡಿದೆ, ಆದರೆ ನಾಟ್ ರೀಚಬಲ್ ಅಂತಾನೆ ಬರ್ತಾ ಇತ್ತು. ಅದು ಅಲ್ಲದೆ ನನ್ನ ಗಂಡ ಮಗಳು ಕಣ್ ತಪ್ಪಿಸಿ ಮಾಡಬೇಕಲ್ವಾ? ಎಷ್ಟು ಕಷ್ಟ ಅಲ್ವಾ? ಅದು ಗೊತ್ತು ಬಿಡಿ, ಸುಮ್ಮನೆ ಹಾಗೆ ಮಾತಿಗೆ ಹೇಳಿದೆ ಅಷ್ಟೇ. ಸಮಾಚಾರ ಕೇಳು. ಏನಮ್ಮ ಅಂತ, ಏನು ಸಮಾಚಾರ? ಅಯ್ಯೋ, ಏನು ಅಂತ ಹೇಳಿ ಆಂಟಿ, ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಿರ್ತೀನಿ, ಅಷ್ಟರಲ್ಲಿ ಎಲ್ಲ ಹಾಳಾಗೋಗಿರುತ್ತೆ. ಯಾವುದ್ರ ಬಗ್ಗೆ ಹೇಳ್ತಾ ಇದೆಯಮ್ಮ? ನಿನ್ನ ಲವ್ ಸ್ಟೋರಿ ಬಗ್ಗೆನಾ? ಆ ಅಭಿ ನನ್ನ ಜೊತೆ ಇನ್ನೇನು ಕ್ಲೋಸ್ ಆಗಬೇಕು ಅಂತ ಅಂದ್ಕೊಳ್ಬೇಕಾದ್ರೆ ನಿಮ್ಮ ಮಗಳಿದಾಳಲ್ಲ, ಅವಳು ಬಂದ್ಬಿಡ್ತಾಳೆ, ಎಲ್ಲ ಹಾಳು ಮಾಡಿಬಿಡ್ತಾಳೆ. ನನಗೆಷ್ಟು ಉರಿಯುತ್ತೆ ಗೊತ್ತಾ? ಅಂತ್ರ, ಅವಳನ್ನ ನನ್ನ ಮಗಳು ಅಂತ ಹೇಳ್ಬೇಡ. ನೀನಮ್ಮ ನನ್ನ ಮಗಳು. ಇದೇ ಪ್ರೀತಿ ಆಂಟಿ ನನಗೆ ತುಂಬ ಇಷ್ಟ ಆಗೋದು, ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡೋದು. ನಾನು ಬದುಕಿರೋವರೆಗೂ ಹೀಗೆ ಇರುತ್ತೆ ಬಿಡಮ್ಮ. ಕೇಳೋದು ಮರ್ತಿದ್ದೆ, ಕೈಗೆ ಪೆಟ್ ಮಾಡ್ಕೊಂಡಿದ್ಯಂತೆ. ನಿನ್ನ ನೋಡೋದಕ್ಕೆ ಬರೋಣ ಅಂತ ಇದ್ದೆ ವಿಷಯ ಗೊತ್ತಾದಾಗ. ಈಗ ಹೇಗಿದ್ಯಮ್ಮ? ಹುಷಾರಾಗಿದ್ಯಾ ತಾನೆ? ಅಲ್ಲಮ್ಮ, ನೀನು ಯಾಕೆ ಆ ಪಾಪಿಗಳ ಹತ್ರ ಹೋರಾಡಿ ಆ ದುರ್ಗನ್ ಬಿಡಿಸ್ಕೊಂಡು ಬರೋದಕ್ಕೆ ಹೋದೆ? ಅಯ್ಯೋ, ನನ್ನ ಕೈಗೆ ಏಟಾಗಿರೋದು ನಿಜ ಆಂಟಿ, ಆದರೆ ಬಚ್ಚಿಟ್ಟವಳಿಗೆ ಬಿಡಿಸ್ಕೊಂಡು ಬರೋದು ಗೊತ್ತಾಗಲ್ವಾ? ದುರ್ಗಾ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆನೂ ಇಲ್ಲ. ಶಿ ಈಸ್ ಪರ್ಫೆಕ್ಟ್ಲಿ ಆಲ್ರೈಟ್ ಫ್ರಮ್ ಔಟ್ಸೈಡ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ದುರ್ಗಾ, ಡಾಕ್ಟರ್ ಹೇಳ್ತಿದ್ದಾರೆ ನಿಂಗೇನೂ ಆಗಿಲ್ಲ. ಡಾಕ್ಟರ್, ಆಲ್ರೈಟ್ ಫ್ರಮ್ ಔಟ್ಸೈಡ್ ಅಂದರೆ ನನಗೆ ಅರ್ಥ ಆಗಿಲ್ಲ. ಹೇಳ್ತೀನಿ ಸರ್, ಇವ್ರಿಗೆ ದೈಹಿಕವಾಗಿ ಯಾವ ಸಮಸ್ಯೆನೂ ಇಲ್ಲ, ಆದರೆ ಇವ್ರಿಗೆ ಮೇಜರ್ ಪ್ರಾಬ್ಲಮ್ ಅಂದರೆ ಇವ್ರ ಮನಸ್ಸು ಒಳಗಡೆ ಇರೋ ಸಮಸ್ಯೆ, ಐ ಮೀನ್ ಮೆಂಟಲ್ ಹೆಲ್ತ್. ಡಾಕ್ಟ್ರೇ, ಏನು ಹೇಳ್ತಾ ಇದ್ದೀರಾ? ದುರ್ಗಾ ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದಾಳಂತನಾ? ಅಂದ್ರೆ ಅವಳ ಹುಚ್ಚಿ ಅಂತ ಹೇಳ್ತಾ ಇದ್ದೀರಾ? ಅಪ್ಪ, ನನ್ನ ಕೈಲಿ ಕೇಳಿಸ್ಕೊಳ್ಳೋ ಆಗ್ತಿಲ್ಲ ಅಪ್ಪ. ಕಿಶೋರ್, ರಿಲ್ಯಾಕ್ಸ್, ತಾಳ್ಮೆಯಿಂದ ಇರೋ. ನೀವು ಹೇಳಿ ಮೇಡಮ್. ಸಾರಿ ಸರ್, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಮಾನಸಿಕವಾಗಿ ಪ್ರಾಬ್ಲಮಲ್ಲಿ ಇದ್ದಾರೆ ಅಂದರೆ ನೀವು ಯಾಕೆ ಏನೇನೋ ಅನ್ಕೋತೀರಾ? ಇವ್ರಿಗೆ ಯಾವುದೋ ಶಾಕ್ ಫೀಲ್ ಆಗಿದೆ, ಯಾವುದೋ ಒಂದು ವಿಷಯನ ಹತ್ರದಿಂದ ನೋಡಿದ್ದಾರೆ, ಅದನ್ನು ಇವ್ರ ಕೈಯಲ್ಲಿ ಅರ್ಗಿಸ್ಕೊಳಕ್ಕಾಗದೇ ಇರ್ಬೋದು, ಅಥವಾ ಏನೋ ಒಂದು ಬಲವಾಗಿರೋ ಚಿಂತೆ ಇವ್ರನ್ನ ಕಾಡ್ತಿರ್ಬೋದು. ಅದನ್ನು ಇವರು ಇನ್ನೊಬ್ರ ಹತ್ರ ಹಂಚ್ಕೊಳಕ್ಕಾಗದೇ ಇರ್ಬೋದು.